ದೇವರಾಜ ಮಾರುಕಟ್ಟೆಯು ಮೈಸೂರು ನಗರದ ಪಾರಂಪರಿಕ ಮಾರುಕಟ್ಟೆಯಾಗಿದ್ದು, ಕರ್ನಾಟಕ ಪ್ರವಾಸೋದ್ಯಮದ ಒಂದು ಭಾಗವಾಗಿದೆ. ಈ ಮಾರುಕಟ್ಟೆಯು ಸುಮಾರು 130 ವರ್ಷಗಳ ಇತಿಹಾಸ ಹೊಂದಿದ್ದು, ಪ್ರಸಿದ್ಧ ಖರೀದಿ ತಾಣವಾಗಿದೆ. ಬಹಳ ಹಿಂದೆ ದೇವರಾಜ ಮಾರುಕಟ್ಟೆಯು ವಾರಕ್ಕೊಮ್ಮೆ ಹಳ್ಳಿಯ ಒಂದು ಮೂಲೆಯಲ್ಲಿ ಸಂತೆಯ ರೀತಿ ಚಿಕ್ಕದಾಗಿ ನಡೆಯುತ್ತಿತ್ತು. ತದನಂತರ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ, ಅಂದರೆ 1868ರಿಂದ 1894ರಲ್ಲಿ ವಾರದ ಸಂತೆಯನ್ನು ವಿಸ್ತೃತ ರೂಪದಲ್ಲಿ ಈಗ ನಡೆಯುತ್ತಿರುವಂತೆ ಚಾಲ್ತಿಗೆ ತರಲಾಯಿತು. ಮಾರುಕಟ್ಟೆಯ ಇಂದಿನ ಕಟ್ಟಡವು 1900ರಲ್ಲಿ ರೂಪುಗೊಂಡಿತು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮತ್ತಷ್ಟು ಆಧುನೀಕರಣಗೊಳಿಸಲಾಯಿತು. ಮಹಾರಾಜ ದೊಡ್ಡ ದೇವರಾಜ ಒಡೆಯರ್ ಅವರ ನೆನಪಾರ್ಥ ಈ ಮಾರುಕಟ್ಟೆಗೆ ದೇವರಾಜ ಮಾರುಕಟ್ಟೆ ಎಂಬ ಹೆಸರು ಬಂದಿತು. ವಿವಿಧ ವಸ್ತುಗಳಿಗನ್ವಯವಾಗಿ ಮಾರುಕಟ್ಟೆಯ ಪ್ರತಿಯೊಂದು ವಿಭಾಗವನ್ನು ವಿನ್ಯಾಸ ಮಾಡಲಾಗಿದೆ. ಉದಾಹರಣೆಗೆ, ತಾಜಾ ಹೂಗಳಿಗೆ ಒಂದೆಡೆ ಮಳಿಗೆಗಳಿದ್ದರೆ, ಪೂಜಾ ಸಾಮಗ್ರಿಗಳಿಗಾಗಿಯೇ ಬೇರೆ ವಿಭಾಗದಲ್ಲಿ ಮಳಿಗೆಗಳಿವೆ. ಇಂದು ಮಾರುಕಟ್ಟೆಯಲ್ಲಿ 800 ಮಳಿಗೆಗಳು ಲಭ್ಯವಿದ್ದು 3 ಎಕರೆಗಳಷ್ಟು ವಿಸ್ತಾರವಾಗಿದೆ. ಮಾರುಕಟ್ಟೆ ಯಾವಾಗ ಕಟ್ಟಲಾಗಿದೆ ಎಂಬುದಕ್ಕೆ ನಿಖರ ದಾಖಲೆಗಳು ಲಭ್ಯವಾಗಿಲ್ಲ. ಆದ್ದರಿಂದ ಕೆಲವು ಇತಿಹಾಸಕಾರರು 1880ರಲ್ಲಿ ವೈಸ್ರಾಯ್ ಲಾರ್ಡ್ ಡಫರಿನ್ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ನೆನಪಿನಲ್ಲಿ ಡಫರಿನ್ ಕ್ಲಾಕ್ ಟವರ್, ಅಂದರೆ ಈಗಿನ ಚಿಕ್ಕ ಗಡಿಯಾರ ಕಟ್ಟಲಾಗಿತ್ತು. ಅದೇ ಸಮಯದಲ್ಲಿ ಅವರ ನೆನಪಿನಲ್ಲಿ ಈ ಮಾರುಕಟ್ಟೆಯ ಸ್ಥಾಪನೆ ಆಗಿರಬಹುದು ಎಂಬ ಹೇಳಿಕೆ ಇದೆ. ಈ ಮಾರುಕಟ್ಟೆಯನ್ನು ಯಾವುದೋ ನೀರಿನ ಕಾಲುವೆ ಅಥವಾ ಕೆರೆಯ ಮೇಲೆ ಕಟ್ಟಿರಬಹುದು ಎಂದು ಹೇಳಲಾಗುತ್ತದೆ. ಇಲ್ಲಿ ಪಿನ್ಗಳಿಂದ ಹಿಡಿದು ದಿನಸಿ, ಹಣ್ಣುಗಳು, ತರಕಾರಿಗಳು ಮತ್ತು ಇತರ ಗೃಹೋಪಯೋಗಿ ವಸ್ತುಗಳು ಒಂದೇ ಸೂರಿನಡಿ ಲಭ್ಯವಿರುವ ದೇಶದ ಮೊಟ್ಟಮೊದಲ ಸೂಪರ್ ಮಾರುಕಟ್ಟೆ ಎಂಬುದು ಒಂದು ವಿಶೇಷ. ಈ ಮಾರುಕಟ್ಟೆಯು ಶಾಂತಿಯ ಪ್ರತೀಕವಾಗಿದೆ, ಏಕೆಂದರೆ ಇಲ್ಲಿ ಎಲ್ಲ ರೀತಿಯ ಜಾತಿ, ಧರ್ಮ, ಲಿಂಗ ಯಾವುದೇ ತಾರತಮ್ಯವಿಲ್ಲದೆ ಒಂದೇ ಸೂರಿನಲ್ಲಿ ತಮ್ಮ ವ್ಯಾಪಾರ ನಡೆಸುತ್ತಾರೆ. ಈ ಮಾರುಕಟ್ಟೆಗೆ 5 ಮುಖ್ಯ ಪ್ರವೇಶ ದ್ವಾರಗಳಿವೆ. ದಕ್ಷಿಣದಲ್ಲಿ ಧನ್ವಂತರಿ ರಸ್ತೆಯ ಭಾಗದಲ್ಲಿ, ಉತ್ತರದಲ್ಲಿ ಚಿಕ್ಕ ಗಡಿಯಾರದ ಗೋಪುರದ ಎದುರಿಗೆ, ಹಾಗೆ ಸಯಾಜಿರಾವ್ ರಸ್ತೆಯಲ್ಲಿ ಮಧ್ಯಭಾಗದಲ್ಲಿ 3 ಪ್ರವೇಶ ದ್ವಾರಗಳಿವೆ. ಇಷ್ಟೇ ಅಲ್ಲದೆ ಇನ್ನೂ ಹಲವೆಡೆ ಸಣ್ಣ ಸಣ್ಣ ಪ್ರವೇಶ ದ್ವಾರಗಳನ್ನೂ ಸಹ ನಾವು ಕಾಣಬಹುದು. ಮಾರುಕಟ್ಟೆಯನ್ನು 3 ಹಜಾರಗಳಾಗಿ ಉದ್ದಕ್ಕೂ ಹಾದು ಹೋಗುವಂತೆ ಜೋಡಿಸಲಾಗಿದೆ. ಮಾರುಕಟ್ಟೆಯ ಹೊರಭಾಗದಲ್ಲಿ ವಿವಿಧ ಅಂಗಡಿ ಮಳಿಗೆಗಳಿದ್ದು, ಅವುಗಳಲ್ಲಿ ಇಲ್ಲಿಯ ಸಿಹಿ ತಿಂಡಿಯ ಅಂಗಡಿಯಲ್ಲಿ ದೊರೆಯುವ ಮೈಸೂರು ಪಾಕು ಪ್ರಸಿದ್ಧವಾಗಿದೆ.